ಗ್ರೇಟರ್ ಬೆಂಗಳೂರಿನ ಅಧ್ಯಕ್ಷರಾಗಿ ಎಲ್ಲರೂ ಸಹ ನಮ್ಮ ಮಹಿಳಾ ಅಧ್ಯಕ್ಷರು, ಮಹಿಳಾ ಸ್ಪೋರ್ಟ್ಸ್ಗಳು ಎಲ್ಲರೂ ಸಹ ನಮ್ಮ ಹಿರಿಯ ಸ್ಪೋರ್ಟ್ಸ್ ದೇವರಾಜ ಎಲ್ಲರೂ ಇದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಪಕ್ಷದ ವತಿಯಿಂದ ನಾನು ಮೊದಲನೇದಾಗಿ ನಮಗೆ ಸ್ವಾಗತವನ್ನು ಅದಾದ ನಂತರ ಈ ಸರ್ಕಾರ ಬಂದ ನಂತರ ಏನು ಅದನ್ನ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳಿ ಮಾಡಿ ಈಗಾಗಲೇ ಅದನ್ನ 5 ಭಾಗಗಳ ವಿಂಗಡಣೆ ಮಾಡಿ 5 ಭಾಗಕ್ಕೂ ಸಹ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸದೆ ಉಚ್ಚ ನ್ಯಾಯಾಲಯದ ಛೀಮಾರಿ ಹಾಕಿದ ನಂತರವೂ ಈ ಸರ್ಕಾರ ಇದುವರೆಗೂ ಸಹ ಚುನಾವಣೆ ನಡೆಸಲಿಕ್ಕೆ ಅವರು ಯಾವುದೇ ರೀತಿಯ ಪ್ರಯತ್ನವನ್ನ ಮಾಡಲಿಲ್ಲ. ಯಾವುದ್ಯಾವುದೋ ಕುಂಡು ನೆಪಗಳು ಹೇಳ್ಕೊಂಡು ಆ ಚುನಾವಣೆನ ಮುಂದೂಡ್ಕೊಂಡು ಬರ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈಗ ಬೆಂಗಳೂರು ನಗರದಲ್ಲಿ ಹಿಂದೆ ಇದ್ದಂತ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು, ಆಗಿನ ಕಂದಾಯ ಮಂತ್ರಿಗಳು, ಈಗಿನ ಬೆಂಗಳೂರು ನಗರದ ಮಂತ್ರಿಗಳಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸಚಿವರು ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಅದರಲ್ಲಿ ಅವರು ಹಿಂದೆ ಕಂದಾಯ ಮಂತ್ರಿಗಳಾಗಿ ಕೆಲಸ ಮಾಡಬೇಕಾದ್ರೆ ತಾವೆಲ್ಲ ನೋಡ್ತಾ ಇದ್ರಿ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು ಅಂತ ಹೇಳಿ. ಈಗ ಬೆಂಗಳೂರು ನಗರದ ಸಚಿವರಾದ ನಂತರ ಈಗೇನು ಹೊಸದಾಗಿ ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ತೆರವುನ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ನಾವು ವಿರೋಧ ಪಕ್ಷವಾಗಿ ಸರ್ಕಾರ ಮಾಡಿದಂತ ಎಲ್ಲ ಕೆಲಸಗಳು ನಾವೇನು ವಿರೋಧ ಮಾಡ್ತಾ ಇಲ್ಲ. ಆದ್ರೆ ನಾವು ಏನು ಫುಟ್ಪಾತ್ ತೆರವಿನ ಏನು ಇದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವ್ರದ್ದು ಅದರಲ್ಲಿ ಈಗಾಗಲೇ ಅವರು ಸರ್ಕಾರಕ್ಕೆ ಹೇಳಿದ್ದಾರೆ, ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನೀವು ಯಾರಲ್ಲಿ ಬಡವರು ಫುಟ್ಪಾತ್ನ ನೀವು ತೆರವು ಮಾಡ್ತಾ ಇದ್ದೀರಿ ಅವ್ರಿಗೆ ಬೇರೆ ಕಡೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಆ ನಂತರ ಅವ್ರನ್ನ ತೆರವುಗೊಳಿಸಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಅದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಅದಾದ ನಂತರ ಈಗ ಏನು ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಪಾರ್ಕಿಂಗ್ದು ತಾವೆಲ್ಲ ಸ್ಲಾಟ್ ನೋಡ್ತಾ ಇದ್ದೀವಿ. ತಾವು ಮಾಧ್ಯಮದ ಸ್ನೇಹಿತರು ಪ್ರತಿದಿನ ಸಹ ತಾವು ಈಗಾಗಲೇ ಇಲ್ಲಿ ತೋರಿಸ್ತಾ ಇದ್ದೀರಿ ಇದರಲ್ಲಿ ಎಷ್ಟು ಸಮಸ್ಯೆಗಳಿದೆ. ಈ ರೀತಿ ಸರ್ಕಾರಗಳು ಆದೇಶಗಳು ಮಾಡಿದ್ರೆ ಯಾವ ರೀತಿ ಸಮಸ್ಯೆಗಳಾಗ್ತದೆ ಅಂತೇಳಿ ಈ ಸರ್ಕಾರ ಬದಲಾದ್ರೂ ಸಹ ಇದುವರೆಗೂ ಸಹ ಬೆಂಗಳೂರು ನಗರದಲ್ಲಿ ಇವರು ಹೇಳ್ತಾ ಇದ್ದಿದ್ದೇನು, ಮಾನ್ಯ ಮುಖ್ಯಮಂತ್ರಿಗಳು ಆದಿಯಾಗಿ BBMP ಇದನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದ್ರು. ಅದೇ ಬೆಂಗಳೂರು ನಗರದಲ್ಲಿ ಏನು ಟನಲ್ ರಸ್ತೆ ಮಾಡ್ತಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಇದುವರೆಗೂ ಸಹ ಅದಕ್ಕೆ ಏನು ನಮ್ಮ ರಾಜ್ಯ ಸರ್ಕಾರದಿಂದ ಎಲ್ಲಿ ನಮ್ಮ ಅದಕ್ಕೆ ಹಣ ಇದೆ ಅಂತೇಳಿ ಇದುವರೆಗೂ ಸಹ ಯಾರಿಗೂ ಸಹ ತೋರಿಸಲಿಲ್ಲ. ಆದ್ರೆ ರಾಜಕೀಯವಾಗಿ ನಾನು ಟನಲ್ ರಸ್ತೆ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ, ಗುದ್ಲಿ ಪೂಜೆಯನ್ನು ಸಹ ಮಾಡಿದ್ದಾರೆ. ಆದ್ರೆ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ತಾವೇನು ಮನೆಗಳು ವಾಸದ ಮನೆಗಳ ಹತ್ರ ಸಹ ನೀವು ಪಾರ್ಕಿಂಗ್ ಮಾಡಬಾರ್ದು ಅಂತ ಹೇಳಿದ್ದೀರಿ. ಇವತ್ತಿನ ದಿವಸ ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥವ್ರು ಸಹ ಒಂದು ಕಾರನ್ನ, ಒಂದು ಸಣ್ಣ ಕಾರನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಇವತ್ತು ಈ ಸರ್ಕಾರ ಹೇಳಿದ್ದಾರೆ 2030ಗೆ ನೀವು ಪಾರ್ಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದ ಸೆಟ್ ಬ್ಯಾಕು ಮತ್ತೆ ಅವರು ಪಾರ್ಕಿಂಗ್ ವ್ಯವಸ್ಥೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸೆಟ್ ಬ್ಯಾಕು ಬಿಡಬಾರ್ದು, ಪಾರ್ಕಿಂಗ್ ಅವ್ರು ಮಾಡಿದ್ರೆ ಮಾಡ್ಬೋದು, ಬಿಟ್ರೆ ಬಿಡ್ಬೋದು. ಈ ತರದ ಒಂದು ನಿಲುವನ್ನು ಸರ್ಕಾರ ತೆಗೆದುಕೊಂಡಿದೆ. ಆದ್ರೆ ನಾನು ಹೇಳ್ತೀನಿ 2030 ಇರಲಿ, 30-40 ಇರಲಿ, 50-60 ಇರಲಿ, ಸಣ್ಣ ಪ್ರಮಾಣದ ಸೆಟ್ ಬ್ಯಾಕ್ ಅನ್ನಾದ್ರೂ ಅದು ಬಿಡಲೇಬೇಕಾಗ್ತದೆ. ಯಾಕೆಂತಂದ್ರೆ ಸರ್ಕಾರದ ದ್ವಂದ್ವ ನೀತಿ ಯಾವ ರೀತಿ ಇದೆ ಅಂತಂದ್ರೆ ನಿಜಕ್ಕೂ ಸಹ ಸಾರ್ವಜನಿಕರು ಬಹಳ ಈ ಸರ್ಕಾರದಿಂದ ಬೇಸತ್ತು ಹೋಗಿದ್ದಾರೆ. ಕಾರಣ ಇಷ್ಟೇ, ಈಗೇನು ತಾವು ತಗೊಂಬಂದಿರ್ತಕ್ಕಂಥ ಕಾಯ್ದೆ, ಏನು ಪಾರ್ಕಿಂಗ್ ಅನ್ನೋ ವ್ಯವಸ್ಥೆ, ನೀವು ಪಾರ್ಕಿಂಗ್ ಮಾಡಿದ್ರೆ ಮನೆ ಮುಂದೆನೂ ಸಹ ನೀವು ಅದಕ್ಕೆ ನಾವು ದಂಡವನ್ನ ಹಾಕ್ತೇವೆ, ನೀವು ಪಾರ್ಕಿಂಗ್ ಮಾಡಬಾರ್ದು ಅಂತೇಳಿ. ಬೆಂಗಳೂರು ನಗರ ಬೃಹದಾಕಾರವಾಗಿ ಬೆಳೆದೋಗಿದೆ. ಬೆಂಗಳೂರು ನಗರದಲ್ಲಿ ಯಾರ್ಯಾರು ಇವತ್ತಿನ ದಿವಸ ಡೆವಲಪರ್ಸು, ಬಿಲ್ಡರ್ಸು ಯಾರ್ಯಾರು ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಮನೆಗಳು ಕಟ್ಟಿ ಮಾರಾಟ ಮಾಡಿ ಹೋಗಿದ್ದಾರೆ. ವಿಶೇಷವಾಗಿ ನಾನು ಇಡೀ ಬೆಂಗಳೂರು ನಗರದ ಮಾತಾಡಕ್ ಹೋಗಲ್ಲ, ಇಡೀ ಬೆಂಗಳೂರು ನಗರದ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ವಿಶೇಷವಾಗಿ ಏನು ಖಾತಾ ಅಭಿಯಾನ ಅಂತೇಳಿ ಶುರು ಮಾಡಿದೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಕ್ಷೇತ್ರದಿಂದ. ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲೇನೆ ಇವತ್ತೇನು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಇದೆ, ಅಲ್ಲೇನು ಬಾಗ್ಲೂರು ಇವೆಲ್ಲ ಏನು ಬರ್ತಾ ಇದೆ, ಅಲ್ಲಿ ಖಾತಾನೂ ಇಲ್ಲ,
ಸುಮಾರು 30-40 ಸೈಟಲ್ಲಿ ಸುಮಾರು 6 ಫ್ಲೋರು 7 ಫ್ಲೋರು ಕಟ್ಟಿ ಇವತ್ತು ಅವರು ಯಾರ್ಯಾರಿಗೋ ಮಾರಾಟ ಮಾಡಿ ಹೊರಟೋಗಿದ್ದಾರೆ. ಅಲ್ಲಿ ಖಾತಾನೂ ಸಹ ಇಲ್ಲ. ಇವರು ಎ ಖಾತೆಯಿಂದ ಬಿ ಖಾತೆಗೆ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಇದುವರೆಗೂ ಸಹ ನಾನು ಅಂತ ಒಂದು ಬಿ ಖಾತೆಯಿಂದ ಎ ಖಾತಾ ಕನ್ವರ್ಟ್ ಮಾಡ್ತೀನಿ ಅಂತ, ಆಮೇಲೆ ಹಿಂದೆ ಯಾರು ಮ್ಯಾನ್ಯಲ್ ಎ ಖಾತಾ ಮಾಡ್ಕೊಂಡಿದ್ರು ಹಿಂದೆನೂ ಸಹ ನಾವು ಬಹಳ ಬಾರಿ ಹೇಳಿದ್ದೀವಿ. ಆ ಎ ಖಾತಾ ಏನಿತ್ತು ಅದೇನು ಮ್ಯಾನ್ಯಲ್ ಕೊಟ್ಟಿದ್ರು. ಈಗ ಅದನ್ನ ಮತ್ತೆ ನೀವು ಪ್ರತಿಯೊಬ್ಬರು ಸಹ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಅದು ಕೂಡ ನಮಗೂ ಸಿಗಬೇಕು ಅಂತ ಹೇಳಿ ಒಂದು ಆಸಕ್ತಿ ವಹಿಸಿ ನಾವು ಸದನಕ್ಕೆ ಹೋಗ್ತೀವಿ. ಆ ಸದನದಲ್ಲಿ ಏನು ನಮ್ಮ ಒಂದು ಡಿಮ್ಯಾಂಡ್ ಏನಿತ್ತು, ಮಾನ್ಯ ಸಚಿವರಾದಂಥ ನಾಗೇಂದ್ರರವರು ಬಹುಶಃ ಕಳೆದ 2 ವರ್ಷಗಳ ಹಿಂದೆ ವಾಲ್ಮೀಕಿ ನಿಗಮದ 187 ಕೋಟಿಯನ್ನ ಲೂಟಿ ಮಾಡಿ ಬೇರೆ ಬೇರೆ ಚುನಾವಣೆಗೆ, ಬೇರೆ ರಾಜ್ಯಗಳ ಚುನಾವಣೆಗೆ ಏನು ಅಕೌಂಟಲ್ಲಿ ವರ್ಗಾವಣೆ ಮಾಡಿ ಅದೇನು ದೊಡ್ಡ ಮಟ್ಟದ ದಲಿತರ ವಿರೋಧಿ ಸರ್ಕಾರ ಅಂತ ಹೇಳಿ ಏನು ಬಿಂಬಿಸಿ ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೌದು 187 ಕೋಟಿ ಅಲ್ಲ, ಬರೀ 87 ಕೋಟಿನೇ ಬಂದಿರೋದು, ತಗೊಂಡಿದ್ದಾರೆ, ಅದು ಆಗಿದೆ, ಅದು ದುರ್ಬಳಕೆ ಆಗಿದೆ ಅಂತ ಹೇಳಿ ಅವರೇ ಸದನದಲ್ಲಿ ಒಪ್ಕೊಂಡಿರತಕ್ಕಂಥದ್ದು. ಆ ವಿಚಾರದಲ್ಲಿ ಅವರು ಜೈಲಿಗೂ ಹೋಗಿ ಈಗ ಬೇಲಲ್ಲಿ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವರಿಗೆ ಮಂತ್ರಿ ಮಾಡಿದ್ದಾರೆ ಅಂತ ಹೇಳಿ ನಾವು ಅವ್ರನ್ನ ವಜಾ ಮಾಡಬೇಕು ಅಂತೇಳಿ ನಾವು ಮತ್ತೆ ನಮ್ಮ ಮಿತ್ರ ಪಕ್ಷವಾದಂಥ ಬಿಜೆಪಿ ಅವರು ಇಬ್ಬರು ಸೇರಿ, ಅದು ಕೆಳಮನೆ ಇರ್ಬೋದು ಮೇಲ್ಮನೆ ಇರ್ಬೋದು, 2 ಮನೆಗಳಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ. ಆದರೂ ಈ ಸರ್ಕಾರ ಹಠಮಾರಿ ಸರ್ಕಾರ, ಭ್ರಷ್ಟರ ಸರ್ಕಾರ ಇವತ್ತು ST ಹಣವನ್ನ ನುಂಗಿ ಇವತ್ತು ಆ ಒಂದು ಸಮಾಜಕ್ಕೆ ಏನು ಹೆಣ್ಣು ಮಕ್ಕಳ ಕಣ್ಣೀರನ್ನ ಇವತ್ತು ಬರ್ಸುವಂತ ಒಂದು ಕೆಟ್ಟ ಒಂದು ಪದ್ಧತಿಗೆ ಇವತ್ತು ನಾಂದಿ ಮಾಡಿ ಕೊಟ್ಟಿದೆ. ಅದರ ವಿರುದ್ಧವಾಗಿ ನಾವೇನು ಸೋಮವಾರದಿಂದ ನಿನ್ನೆ ಶುಕ್ರವಾರದವರೆಗೂ ಪ್ರತಿಭಟನೆಯನ್ನ ನಿರಂತರವಾಗಿ ಮಾಡಿದ್ವಿ. ಆದರೆ ಒಬ್ಬ ಮಂತ್ರಿ ಕೂಡ ಸರ್ಕಾರದ ಪರವಾಗಿ ಏನು ನಡೆಯುತ್ತಿತ್ತು, ಏನು ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಆಗ್ಲಿಲ್ಲ. ಇನ್ನೇನು ನಿನ್ನೆ ಸದನ ಮುಗಿಯೋ ಟೈಮಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸದನಕ್ಕೆ ಬಂದು ನೀವು ನೋಟಿಸ್ ಕೊಡಿ, ಈ ಹಗರಣದ ಬಗ್ಗೆ ಚರ್ಚೆ ಮಾಡೋಣ, ಮತ್ತೊಂದು ಹೇಳ್ತೀವಿ, ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ, ಏನೇನು ಆಗಿತ್ತು ಹೇಳ್ತೀವಿ ಅಂತೇಳಿ ಮತ್ತೆ ಕಾಲ ಹಗರಣ ಮಾಡಿದ್ರೆ ಹೊತ್ತು ಪ್ರತಿಕ್ರಿಯೆ ಅಂತೂ ಯಾವುದು ಸರಿಯಾದ ರೀತಿ ಸಿಕ್ಕಿಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ಆಗ್ಲೇ ನಮ್ಮ ರಮೇಶ್ ಗೌಡ್ರು ಹೇಳಿದಂಗೆ